ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಏನೆಲ್ಲ ನಡೀತು, ಯಾರೆಲ್ಲ ಏನೆಲ್ಲ ಮಾತುಕತೆಗಳು ಮಾಡ್ತಾ ಇದ್ರು ಅಂಡ್ ರಘುವರ ಸ್ನೇಹ ಯಾಕೆ ಬೇಡ ಅಂದಿದ್ ಗಿಲ್ಲಿ ಅವರು ಮತ್ತೆ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವ್ರ ಮಧ್ಯೆ ನಡೆದಂತ ಜಗಳಕ್ಕೆ ಕಾರಣವೇನು ಅಂಡ್ ಮನೆಗೆ ಬಂದಿರುವಂತ ಗೆಸ್ಟ್ ಗಳಾಗಿರುವಂತ ಎಕ್ಸ್ ಕಂಟೆಸ್ಟೆಂಟ್ ಗಳ ಬಿಹೇವಿಯರ್ ಯಾವ ತರ ಇರುತ್ತೆ ಗಿಲ್ಲಿ ಅವ್ರ ವಿಚಾರದಲ್ಲಿ. ಅಂಡ್ ಈಗಾಗಲೇ ಫ್ರೋಮೋ ಸಹ ರಿಲೀಸ್ ಆಗಿದೆ. ಗಿಲ್ಲಿ ವರ್ಸಸ್ ಮಂಜು ಅವರು, ಅದರಲ್ಲಿ ಯಾರು ಕರೆಕ್ಟ್ ಅನಿಸ್ತರು, ಏನು ನಿಜವಾದ ಕಾರಣ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಚರ್ಚೆ ಮಾಡೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಕಡೆಯಿಂದ ನಿಮ್ಗೆ ಪ್ರತಿನಿತ್ಯ ಲೈವ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಈಗಾಗಲೇ ನಿನ್ನೆ ಬೆಳಗಿನಿಂದ ಸಂಜೆ 6 ಗಂಟೆವರೆಗೂ ಏನೆಲ್ಲ ನಡೀತು, ಬಿಗ್ ಬಾಸ್ ಅವ್ರು ಏನೊಂದು ಟಾಸ್ಕ್ ನ ನೀಡಿದ್ರು ಕಂಟೆಸ್ಟೆಂಟ್ ಗಳಿಗೆ, ಆ ಟಾಸ್ಕ್ ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ಏನೆಲ್ಲ ಮಾತುಕತೆಗಳ ಚರ್ಚೆಗಳು ನಿನ್ನೆ ಬೆಳಿಗ್ಗೆ ಆಯ್ತು ಅಂದ್ಬಿಟ್ಟು ವಿಡಿಯೋನ ಈಗಾಗಲೇ ನನ್ನ ಒಂದು ಚಾನಲ್ ಅಪ್ಲೋಡ್ ಮಾಡಿದೀನಿ. ಸೊ ಆ ಒಂದು ವಿಡಿಯೋನ ಸಹ ನೋಡಿ. ಈ ಒಂದು ವಿಡಿಯೋದಲ್ಲಿ ಸಂಜೆ ನಂತರ ಮತ್ತೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಮಧ್ಯರಾತ್ರಿ ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಮಾತಾಡೋಣ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ, ಬಟ್ ಸಬ್ಸ್ಕ್ರೈಬ್ ಬರೋದು ಸಿಕ್ಕಾಪಟ್ಟೆ ಕಮ್ಮಿ ಜನ ಮಾಡ್ಕೊಳ್ತಾ ಇದ್ರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನ್ನ ಕಡೆಯಿಂದ ನಾನು ಸಹ ಅಧಿಕವಾದಂತ ಅಪ್ಡೇಟ್ಸ್ ನೀಡ್ತಾ ಇರ್ತೀನಿ. ಅಂಡ್ ನಿನ್ನೆ ನಾವು ಸಂಜೆ ನೋಡ್ಕೊಳ್ಳೋದಾದ್ರೆ, ಸಂಜೆ ಕಾವ್ಯ ಅವರು ಅಭಿಯವರ ವಿಚಾರದಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ ನ, ಸ್ವಲ್ಪ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ, ಮೊದಲನೇ ದಿನದ ಟಿಪ್ಸ್ ನ ಹಂಚಬೇಕಾದ್ರೆ ಸ್ಪಂದನ ಮತ್ತೆ ರಾಶಿಕಾ ಅವರಿಗೆ ಕೊಟ್ಟಂತ ಟಿಪ್ಸ್ ನನಗೆ ಕೊಡ್ಲಿಲ್ಲ. ಬಟ್ ಎರಡನೇ ದಿನ ಟಿಪ್ಸ್ ಅಂತ ಬಂದಾಗ ನಮ್ ಮೂವರ್ಗೂ ಸಹ ಈಕ್ವಲ್ ಆಗಿರುವಂತ ಟಿಪ್ಸ್ ಕೊಟ್ರು. ನಮ್ ಮೂವರ್ಗೂ ಸಹ ಒಂದೇ ಕೆಲಸ, ಒಂದೇ ಡ್ಯೂಟಿ ಆಗಿದ್ದಾಗ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಕೊಡ್ಬೇಕು ಅಂತ ಇವತ್ತು ಅನ್ಸಿದ್ದು. ನಿನ್ನೆ ಯಾಕೆ ಅನ್ಸಿಲ್ಲ, ನನ್ಗೆ ಯಾಕೆ ಕೊಡ್ಲಿಲ್ಲ ಅಭಿಯವರು? ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಪಾರ್ಶಿಯಾಲಿಟಿ ತೋರಿಸ್ತಾ ಇದ್ರಲ್ವ ಅಭಿಯವರು ಅಂದ್ಬಿಟ್ಟು, ಕಾವ್ಯ ಅವ್ರು ಹೋಗ್ಬಿಟ್ಟು ಅಭಿಯವ್ರ ಹತ್ರ ರೀಸನ್ ಕೇಳ್ತಾ ಇದ್ರು, ನೀವ್ ಯಾಕೆ ನನಗೆ ನಿನ್ನೆ ಕೊಡ್ಲಿಲ್ಲ ಟಿಪ್ಸ್, ಇವತ್ತು ಕೊಟ್ಟಿದ್ದ ಟಿಪ್ಸ್ ಸಹ ಮೂವರ್ಗೂ ಸಹ ಯಾಕೆ ಈಕ್ವಲ್ ಆಗಿ ಕೊಟ್ರಿ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ರು. ಅಂಡ್ ಇದಕ್ಕೂ ಮುಂಚೆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು, ಸ್ಪಾ ವಿಚಾರವಾದಂತ ಹೆಡ್ ಮಸಾಜ್, ಬಾಡಿ ಮಸಾಜ್ ಮಾಡುವಂತ ಒಂದು ಟಾಸ್ಕ್ ನ ನೀಡಿದ್ರು ಬಿಗ್ ಬಾಸ್ ಅವರಂತ. ಸೊ ಆ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಇಲ್ಲಿ ಕ್ಯಾಪ್ಟನ್ ಆದಂತ, ಮ್ಯಾನೇಜರ್ ಆದಂತ ಅಭಿ ಅವರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದೇನಪ್ಪಾ ಅಂದ್ರೆ, ಎಲ್ಲರಿಗೂ ಗೊತ್ತು ಈ ಒಂದು ವಾರ ಮನೆಗೆ ಬಂದಿರುವಂತ ಗೆಸ್ಟ್ ಗಳು ಟಿಪ್ಸ್ ಆಗಿ ನಾಣ್ಯಗಳನ್ನ ನೀಡಬೇಕು ಅಂತ. ಸೊ ಆ ಒಂದು ನಾಣ್ಯಗಳನ್ನ ಎಲ್ಲಾದ್ರೂ ಹೋಗಿ ನೀವೇ ಮಚ್ಚಿಡಿ. ಬಟ್ ಮನೆಯಲ್ಲಿರುವಂತ ಯಾವ್ದಾದ್ರು ಕಂಟೆಸ್ಟೆಂಟ್ ಕಳ್ತನ ಮಾಡಿದಾನ ಅನ್ನೋ ತರ ನೀವೇ ರೂಮರ್ಸ್ ಎಬ್ಸಿ, ಆಗ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಅನ್ನೋ ತರ ಇಲ್ಲಿ ತ್ರಿವಿಕ್ರಮ್ ಅವರು ಅಭಿ ಅವರಿಗೆ ಸ್ವಲ್ಪ ಟಾಸ್ಕ್ ನ ನೀಡ್ತಾ ಇದ್ರು. ಸೊ ಈ ಒಂದು ವಿಚಾರವಾಗಿ ಅಭಿ ಅವರು ಸಹ ಆ ನಾಣ್ಯಗಳನ್ನ ತಗೊಂಡೋಗಿ ಬೆಡ್ರೂಮ್ ಅಲ್ಲಿ ಮಚ್ಚಿಟ್ಬಿಟ್ಟು ಯಾರು ಕಳ್ತನ ಮಾಡಿದಾರೆ ಅಂತ ಸ್ವಲ್ಪ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಅದು ಅಷ್ಟು ಎಂಟರ್ಟೈನಿಂಗ್ ಅಂತೂ ಕಾಣಿಸ್ತಾ ಇಲ್ಲ. 24x7 ಅಲ್ಲಿ ತುಂಬಾ ಹೊತ್ತು ಸಹ ನಡೀಲಿಲ್ಲ. ನಂತರ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ, ಸ್ಪಂದನ, ರಾಶಿಕಾ ಮತ್ತೆ ಕಾವ್ಯ ಅವರು ಏನಿದ್ದಾರೆ, ಇವ್ರ ಮೂವರು ಸಹನು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸೂರಜ್, ರಘುವರ್ ವಿಚಾರದಲ್ಲಿ ಬೇಜಾರ್ಗೊಳ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ, ಅವ್ರಿಗೆ ಸಿಕ್ಕಾಪಟ್ಟೆ ಟಿಪ್ಸ್ ಸಿಗ್ತಾ ಇದೆ, ನಮಗೆ ಟಿಪ್ಸೇ ಸಿಗ್ತಾ ಇಲ್ವಲ್ಲ, ನಾವು ಸಹ ಕಷ್ಟ ಬೀಳ್ತಾ ಇದೀವಲ್ಲ ಅಂತ ಇಲ್ಲಿ ಬೇಜಾರ್ ಬೀಳ್ತಾ ಇದ್ರು. ನನಗೆ ಎಲ್ಲೋ ಒಂದ್ ಕಡೆ ಇವ್ರು 3 ಜನ ಮಾತಾಡ್ತಾ ಇದ್ರೆ ನಗು ಬರ್ತಾ ಇತ್ತು. ಏನ್ ಮಾತಾಡ್ತಾ ಇದ್ರು, ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಅಂತ. ನೀವು 24x7 ಅಥವಾ ಎಪಿಸೋಡ್ ಅಂತ ನೋಡ್ಕೊಂಡಾಗ, ಈ ಒಂದು ಹಾಸ್ಪಿಟಲ್ ಏನು BB ಪ್ಯಾಲೇಸ್ ಅಂತ ಒಂದು ಟಾಸ್ಕ್ ನೀಡಿದಾಗಿಂದನು ಸಹನು ರಘು ಮತ್ತೆ ಸೂರಜ್ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರೋದು, ಎಲ್ಲರಿಗಿಂತ ಅಧಿಕವಾದಂತಹ ಪ್ರೆಷರ್ ಅವ್ರ ಮೇಲೆನೆ ಬೀಳ್ತಾ ಇರೋದು. ಸೊ ಈ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ ಆದಂತ ಅಭಿ ಅವರು ಅವ್ರಿಗೆ ಟಿಪ್ಸ್ ನೀಡ್ತಾ ಇರೋದ್ರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಬಟ್ ಇಲ್ಲಿ ನಮಗ್ ಬರ್ಬೇಕಾಯ್ತಲ್ಲ ಟಿಪ್ಸ್ ಜಾಸ್ತಿ, ಅವ್ರಿಗೆ ಯಾಕೆ ಹೋಗ್ತಾ ಇದೆ ಅಂತ ಕಾವ್ಯ ಮತ್ತೆ ಸ್ಪಂದನ ಮತ್ತೆ ರಾಶಿಕಾ ಅವ್ರು ಮಾತಾಡ್ತಾ ಇದ್ದು ಅಷ್ಟೊಂದು ವ್ಯಾಲಿಡ್ ಅಂತ ನನ್ಗೆ ಅನಿಸ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಲ್ಲೋ ಇಲ್ಲೋ ಅತಿಥಿಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡ್ಬಿಟ್ರೆ ಹೈಯೆಸ್ಟ್ ಆಗಿರುವಂತ ನಾಣ್ಯಗಳು ಕೊಡ್ಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಅಂಡ್ ಇಲ್ಲಿ ನೋಡ್ಕೊಳ್ಳೋದಾದ್ರೆ, ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಸೂರಜ್ ಅವರು, ರಘುವರ್ ಸಹ ಡ್ಯಾನ್ಸ್ ಮಾಡ್ತಾ ಇದ್ರು, ಅವರು ಸಹ ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂಡ್ ಸ್ಪಾ ಅನ್ನೋ ಒಂದು ಟಾಸ್ಕ್ ನೀಡಿದಾಗ ರಘು ಮತ್ತೆ ಇಲ್ಲಿ ಸೂರಜ್ ಅವರು ಸಹ ಬಂದು ಸಿಕ್ಕಾಪಟ್ಟೆ ಬಾಡಿ ಮಸಾಜ್ ಮಾಡಿದಾಗಿರ್ಬೋದು, ಹೆಡ್ ಮಸಾಜ್ ಮಾಡಿದಾಗಿರ್ಬೋದು, ಪ್ರತಿಯೊಂದನ್ನು ಸಹ ಮಾಡ್ತಾ ಇದ್ರು. ಸೊ ಅವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದಾರೆ. ಸೊ ಆ ಒಂದು ವಿಚಾರದಲ್ಲಿ ಅವ್ರಿಗೆ ಪಾಪ ಟಿಪ್ಸ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಸೊ ಆ ಒಂದು ವಿಚಾರವನ್ನ ಮಾತಾಡಿದ್ ನನ್ಗೆ ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅಂತ ಅನಿಸ್ತು. ನಂತರ ಕ್ಯಾಪ್ಟನ್ ಆದಂತ, ಮ್ಯಾನೇಜರ್ ಅಂತ ಅಭಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಮನೇಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಒಬ್ಬೊಬ್ಬರಾಗಿ ಅವರ ಒಂದು ಕ್ಯಾಪ್ಟನ್ ರೂಮ್ ಗೆ ಕರೆದು, ಯಾರೆಲ್ಲ ಯಾವ ತರ ಪರ್ಫಾರ್ಮೆನ್ಸ್ ನೀಡ್ತಾ ಇದಾರೆ, ಯಾರ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ, ಯಾರಿಗೆ ನನ್ನ ಕಡೆಯಿಂದ ಟಿಪ್ಸ್ ನನ್ ಕೊಡ್ಬೇಕು ಅಂದ್ಬಿಟ್ಟು ಎಲ್ಲರ ಅಭಿಪ್ರಾಯವನ್ನ ಕೇಳ್ತಾ ಇದ್ರು. ಸೊ ಈ ಒಂದು ವಿಚಾರದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ವರ್ಸೇಷನ್ ಎರಡಾಯ್ತು. ಅದೇನಪ್ಪ ಅಂದ್ರೆ, ಮೊದಲಿಗೆ ಜಾನ್ವಿ ಅವರು, ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಪರಿಗಣನೆಗೆ ತಗೊಳ್ಳಿ, ನನಗೂ ಸಹ ಟಿಪ್ಸ್ ಜಾಸ್ತಿ ನೀಡಿ. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲೋ, ಕೇವಲ ಸೂರಜ್ನ ರಘುವರ್ನ ಅಬ್ಸರ್ವ್ ಮಾಡ್ತಾ ಇದ್ರು, ಬಟ್ ಕೆಲಸದ ವಿಚಾರ ಅಂತ ಬಂದಾಗ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅಭಿ ಅವ್ರ ಹತ್ರ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ರಾಶಿಕಾ ಅವ್ರು ಎಲ್ಲೋ ಒಂದ್ ಕಡೆ ಇನ್ನ ಧ್ರುವಂತ ವಿಚಾರದಲ್ಲಿ ಸ್ವಲ್ಪ ಟಾರ್ಗೆಟೆಡ್ ಆಗಿ ಮಾತಾಡೋದು ಬಿಟ್ಟಿಲ್ಲ ಅಂತಾನೆ ಅನಿಸ್ತು ನಿನ್ನೆ 24x7 ಲೈವ್ ನಲ್ಲಿ. ಅದೇನಪ್ಪಾ ಅಂದ್ರೆ, ಇಲ್ಲಿ ಯಾವ್ಯಾವೆಲ್ಲ ಕಂಟೆಸ್ಟೆಂಟ್ ಯಾವ ತರ ಕೆಲಸ ಮಾಡ್ತಾ ಇದಾರೆ, ಯಾರು ನಿಜವಾಗ್ಲೂ ಒಂದು ಕೊಟ್ಟಿರುವಂತ ಟಾಸ್ಕ್ ನಲ್ಲಿ ಕರೆಕ್ಟ್ ಆಗಿ ನಡ್ಕೊಳ್ತಾ ಇದಾರೆ ಅಂತ ಅಭಿ ಅವ್ರು ಕೇಳಿದಾಗ, ಧ್ರುವಂತವ್ರು ಎಲ್ಲರ ಕೆಲಸವನ್ನ ಸಹ ಹಾಳು ಮಾಡ್ತಾ ಇದಾರೆ. ಅವ್ರು ಮಾಡುವಂತ ಕೆಲಸವನ್ನ ಅವ್ರು ಮಾಡ್ದಿರ ಎಲ್ಲರ ಕೆಲಸ ಸಹ ಅವ್ರು ಒಬ್ಬರೇ ಮಾಡಕ್ ಹೋಗ್ತಾ ಇದಾರೆ. ತೀರಾ ಒಳ್ಳೆಯವನಾಗಕ್ಕೆ ಇಲ್ಲ ಟಿಪ್ಸ್ ಎಲ್ಲ ನಾನು ಒಬ್ನೇ ತಗೊಂಡ್ಬಿಡ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ.
ನಮಗೆ ಅವಕಾಶ ಮಾಡ್ಕೊಡ್ಬೇಕು ಸರ್ ನಮ್ ಕೆಲಸವನ್ನು ನಾವು ಮಾಡೋದಕ್ಕೆ. ಅತಿಥಿಗಳು ಏನಾದ್ರು ಕೆಲಸ ಹೇಳಿದ ತಕ್ಷಣ ತಗೊಂಡ್ ಹೋಗ್ಬಿಟ್ಟು ಅವರೇನೆ ಎಲ್ಲರಿಗಿಂತ ಮುಂಚೆ ಮಾಡ್ತಾ ಇದಾರೆ. ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ಬೇರೆಯವ್ರ ಕೆಲಸವನ್ನೆಲ್ಲ ಅವ್ರು ಮಾಡ್ತಾ ಇರೋದು. ಸೊ ಧ್ರುವಂತ್ ಅವ್ರು ನನಗೆ ಸಿಕ್ಕಾಪಟ್ಟೆ ಬೇಜಾರು ಉಂಟು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಅಭಿ ಅವ್ರ ಹತ್ರ ಅವರ ಒಂದು ಡಿಸಪಾಯಿಂಟ್ಮೆಂಟ್ ನ ರಾಶಿಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ನನ್ಗೆ ಕರೆಕ್ಟ್ ಅಲ್ಲ ಅನಿಸ್ತು. ಯಾಕಂದ್ರೆ ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದಾರೆ, ಧ್ರುವಂತ್ ಅವ್ರಿಗೆ ನೀವು ನಾಣ್ಯಗಳನ್ನ ನೀಡಬೇಡಿ ಅಂದ್ಬಿಟ್ಟು ಹೇಳೋದು ಅಷ್ಟೊಂದು ಕರೆಕ್ಟ್ ಅಲ್ಲ. ಅಂಡ್ ಎರಡನೇ ಬಾರಿಗೆ ಟಿಪ್ಸ್ ಏನ್ ಬಂತು ಈ ಒಂದು ಅತಿಥಿಗಳ ಕಡೆಯಿಂದ, ಆ ಒಂದು ಟಿಪ್ಸ್ ನಲ್ಲಿ ಧ್ರುವಂತ್ ಅವ್ರಿಗೆ ಇಲ್ಲಿ ನಾಣ್ಯನೇ ಕೊಡ್ಲಿಲ್ಲ, ಟಿಪ್ಸೇ ಕೊಡ್ಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಅನ್ಫೇರ್ ಅನಿಸ್ತು. ಯಾಕಂದ್ರೆ ಅಲ್ಲಿ ನೀವು ನೋಡ್ಕೊಂಡ್ರೆ 24/7 ನೋಡ್ಕೊಂಡ್ರು ಅಷ್ಟೇನೆ, ಎಪಿಸೋಡ್ ನೋಡ್ಕೊಂಡ್ರು ಅಷ್ಟೇನೆ, ಧ್ರುವಂತ್ ಅವ್ರು ಸಿಕ್ಕಾಪಟ್ಟೆ ಪಾಪ ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ರು. ಪ್ರತಿ ಸರಿ ಸಹ ಅತಿಥಿಗಳು ಕರೆದಾಗ ಬೇಗನೆ ಕ್ವಿಕ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಸರ್ ಧ್ರುವಂತ್ ಅವರು. ಆ ಒಂದು ವಿಚಾರದಲ್ಲಿ ಧ್ರುವಂತಿಗೆ ಇವರು ಟಿಪ್ಸ್ ಕೊಡದೇ ಇದ್ದಿದ್ದು ನನ್ಗೆಲ್ಲೋ ಒಂದ್ ಕಡೆ ಕರೆಕ್ಟ್ ಅಲ್ಲ. ಅಭಿ ಮಾಡಿ ಡಿಸಿಷನ್ ಯಾರೋ ಒಂದು ಮಾತು ಕೇಳ್ಕೊಂಡಿಲ್ಲ. ಅಭಿ ಒಂದು ಸೆಲ್ಫ್ ಇದರಿಂದ ಆ ಧ್ರುವಂತ್ಗೆ ಟಿಪ್ಸ್ ಕೊಡ್ತಾರೆ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅಂತ ನನಗನಿಸ್ತು. ಅಂಡ್ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಏನ್ ನಡೀತು ಅಂತ ನಾವು ನೋಡೋದಾದ್ರೆ, ಎಲ್ಲೋ ಒಂದ್ ಕಡೆ ಮನೆಗೆ ಬಂದಿರುವಂತ ಗೆಸ್ಟ್ಗಳು ಕೇವಲ ಗಿಲ್ಲಿನ ಟಾರ್ಗೆಟ್ ಮಾಡೋದೇ ಮುಖ್ಯವಾದಂತ ಕೆಲಸ ಅಂತ ಇಟ್ಕೊಂಡಂಗಿದೆ. ಇಲ್ಲಾಂದ್ರೆ ಬಿಗ್ ಬಾಸ್ ಅವ್ರು ಏನಾದ್ರು ಸ್ವಲ್ಪ ರೇಸ್ ನಲ್ಲಿ ಮುಂದೆ ಇದಾರೆ. ಗಿಲ್ಲಿ ಅವರು ಅಷ್ಟರ ಮಟ್ಟಿಗೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿಲ್ಲ ಬಿಗ್ ಬಾಸ್ ಶೋ ಈ ಸರಿ ನೋಡ್ತಾ ಇರೋದು ನಾವು. ಸೊ ಕಾಂಪಿಟೇಷನ್ ಬೆಳೆಸೋಣ, ಟಾಪ್ 1 ಪೊಸಿಷನ್ ಯಾರು ಗೆಲ್ಕೊಳ್ತಾರಂತ ಜನಗಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಬೆಳೆಸೋದಕ್ಕೆ ಅವ್ರನ್ನ ಸ್ವಲ್ಪ ಕೆಳಗಡೆ ಗೆಳಿರಿ, ಹೋಗ್ತಾರಂತ ದಾನಿಂದ ಸ್ವಲ್ಪ ಸೈಡಿಗೆ ತಳ್ಳಿ ಅನ್ನೋ ತರ ಇವ್ರನ್ನ ಕರ್ಸ್ದಂಗಿದೆ. ಸಿ ಯಾಕಂದ್ರೆ ಪದೇ ಪದೇ ಇವ್ರು ಗಿಲ್ಲಿ ಹತ್ರ ಹೋಗಿ ಗಿಲ್ಲಿನ ಟ್ರಿಗರ್ ಮಾಡೋದು, ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಇವರು ಊಟ ತಿನ್ಬೇಕಾದ್ರೆ ಗಿಲ್ಲಿ ಅವ್ರು ಬಂದು ಸರ್ವ್ ಮಾಡ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಗಿಲ್ಲಿ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಗಿಲ್ಲಿಗ ಈಗ 50 ಟಿಪ್ಸ್ ಸಿಕ್ಕಿದೆ, 50 ಟಿಪ್ಸ್ ಸಿಕ್ಕಿರೋದಕ್ಕೆ ಇಷ್ಟೆಲ್ಲ ನಾಟಕ ಹೊಡಿತಾ ಇದ್ದಾನೆ, ಇಷ್ಟೆಲ್ಲ ಸರ್ವಿಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇನ್ ಕೇಸ್ ಏನಾದ್ರು ಗಿಲ್ಲಿಗೆ ನಾಳೆ 100 ಟಿಪ್ಸ್ ಏನೋ ಸಿಕ್ಬಿಟ್ರೆ, 100 ಕಾಯಿನ್ ಏನೋ ಸಿಕ್ಬಿಟ್ರೆ ಗಿಲ್ಲಿನ ಹಿಡಿಯೋಕ್ಕಾಗೋದಿಲ್ಲ. ಇವ್ರು ಕ್ಯಾಪ್ಟನ್ಸಿ ರೇಸ್ ನಿಂದ ಹೆಂಗಾದ್ರೂ ತಪ್ಪಿಸ್ಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ರಜತ್ ಮತ್ತೆ ಮಂಜು ಅವರು ಮಾತಾಡ್ತಾ ಇದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಅಂಡ್ ಗಿಲ್ಲಿ ಅವ್ರನ್ನ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿಗೆ ಓಡಿಸೋದು, ಕೆಲಸ ಮಾಡೋದು ಅಧಿಕವಾಗಿ ಮಾಡ್ತಾ ಇದ್ರು. ಬೇಕು ಅಂತಾನೆ ಎಲ್ಲಾ ಕೆಲಸನೂ ಗಿಲ್ಲಿ ಕೈಯಲ್ಲೇ ಮಾಡಿಸ್ತಾ ಇದ್ರು, ಗಿಲ್ಲಿಗೇನೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ನಡೀತು. ಅದೇನಪ್ಪಾ ಅಂದ್ರೆ, ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಊಟ ತಿಂದಾದ್ಮೇಲೆ ಎಲ್ಲರಿಗೂ ಊಟ ಬಡಿಸಿ ಎಲ್ಲ ಊಟ ತಿಂದು ಮುಗಿದಾದ್ಮೇಲೆ ಮಿಕ್ಕಿರೋ ಊಟ ಅಂತ ಊಟವನ್ನ ಗಿಲ್ಲಿ ತಿನ್ಬೇಕು, ಮತ್ತೆ ಎಲ್ಲರೂ ಸಹ ಊಟ ತಿನ್ನೋ ಪ್ಲೇಟ್ಸ್ ನ ಗಿಲ್ಲಿನ ತೊಳಿಬೇಕು ಅಂದ್ಬಿಟ್ಟು ಇಲ್ಲಿ ಮಂಜು ಅವ್ರು ಬಂದ್ಬಿಟ್ಟು ಆರ್ಡರ್ ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ಗಿಲ್ಲಿ ಅವ್ರು ಅಲ್ಲಿ ಇರೋದಿಲ್ಲ, ಅಲ್ಲಿವರೆಗೂ ಸಹ ಊಟಗಳನ್ನ ಬಡಿಸ್ಕೊಂಡು ಮೋಕ್ಷಿತ ಅವ್ರು ನೀವು ಇಲ್ಲೇ ನಿಂತ್ಕೊಂಡು ನಾನು ಊಟ ತಿನ್ನೋರ್ಗು ಅಂತ ಹೇಳಿದ್ರೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಬಟ್ ಆ ಒಂದು ಮಾತನ್ನ ಹೇಳ್ಬೇಕಾದ್ರೆ ಗಿಲ್ಲಿ ಅವ್ರು ಅಲ್ಲಿರೋದು ಕಿಚನ್ ಏರಿಯಾದಲ್ಲಿ ಬಂದಿರ್ತಾರೆ, ತಟ್ಟೆ ಎತ್ಕೊಂಡು ಊಟನ ಬಡಿಸ್ಕೊಳ್ತಾ ಇರ್ತಾರೆ ಗಿಲ್ಲಿ ಅವ್ರು. ಆ ಒಂದು ಸಂದರ್ಭದಲ್ಲಿ ಮಂಜು ಅವ್ರು ಬಂದು ರಿಯಾಕ್ಟ್ ಆಗ್ತಾರೆ. ಈಗಾಗಲೇ ನೀವು ಪ್ರೋಮೋದಲ್ಲಿ ನೋಡಿದಿರಾ, ಆ ಸಂದರ್ಭ ಬರುತ್ತೆ. ಅದೇನಪ್ಪ ಅಂದ್ರೆ, ಗಿಲ್ಲಿ ಹೆಂಗ್ ತಿಂತಾನೆ ಊಟ, ಬೇರೆ ಎಲ್ಲರೂ ತಿಂದ್ಮೇಲೆ ಗಿಲ್ಲಿ ಊಟ ತಿನ್ಬೇಕು ಅಂದ್ಬಿಟ್ಟು ಇಲ್ಲಿ ಮಂಜೂರು ಸಿಕ್ಕಾಪಟ್ಟೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದು ಅಂತಾನೆ ಹೇಳ್ಬೋದು. ಅಲ್ಲಿ ಗಿಲ್ಲಿ ಅವರು ಎಲ್ಲರಿಗಿಂತ ಮುಂಚೆ ಊಟ ಮಾಡೋದು ಪ್ರಾಬ್ಲಮ್ ಅಲ್ಲ, ಇಲ್ಲಾಂದ್ರೆ ಎಲ್ಲರಿಗೂ ಊಟ ಬಡಿಸದಾದ್ಮೇಲೆ ತಿನ್ನೋದು ಸಹ ಪ್ರಾಬ್ಲಮ್ ಅಲ್ಲ. ತಟ್ಟೆಗೆ ಊಟ ಇಟ್ಕೊಂಡ್ಮೇಲೆ ಇವ್ರು ಹೋಗ್ಬಿಟ್ಟು ತಿನ್ನಂಗಿಲ್ಲ, ಯಾಕೆ ತಿಂತಾನೆ ಅಂತ ಮಾತಾಡೋದು ಎಲ್ಲ ಒಂದ್ ಕಡೆ ಕರೆಕ್ಟ್ ಅಲ್ಲ ಅಂತ ನನಗನಿಸ್ತು. ನಂತರ ಗಿಲ್ಲಿಯವರು ಸಹ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳೆಲ್ಲ ಸಹ ಒಪ್ಕೊಂಡು ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಊಟ ಬಡಿಸ್ತಾ ಇದ್ರು. ಅಂಡ್ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಡೈಲಾಗ್ಸ್ ಸಹ ಯೂಸ್ ಮಾಡ್ತಾ ಇದ್ರು ಗಿಲ್ಲಿ ಅವರು. ನನ್ನನ್ನ ಪ್ರಾಪರ್ ಆಗಿ ಯೂಸ್ ಮಾಡಿ ಅಂದ್ರೆ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇರಲ್ರಿ ಬಿಗ್ ಬಾಸ್ ಮನೇಲಿ ನೀವು ಅಂತ ಅನ್ನೋದಾಗಿರ್ಬೋದು. ನಮ್ಮಪ್ಪ 4 ಜನಕ್ಕೆ ಊಟ ಹಾಕು ಅಂತ ಹೇಳಿದೆ, ಇವಾಗ ನೋಡಿ ನಾನು 12 ಜನಕ್ಕೆ ಊಟ ಆಗ್ತಾ ಇದೆ, ನಾನು ತುಂಬಾ ಖುಷಿ ಆಗ್ತಾ ಇದೆ, ಈ ಒಂದು ಸಂದರ್ಭಕ್ಕೆ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಸಹ ಕಾಮಿಡಿಗೆ ತಗೊಂಡು ಅದರಲ್ಲೂ ಸಹ ಸ್ವಲ್ಪ ಫನ್ ಆಗೇನೆ ಪಾಪ ನಕ್ಕೊಂಡೆ ಎಲ್ಲ ಮಾಡ್ತಾ ಇದ್ರು. ಅಂಡ್ ನಿನ್ನೆ ಪಾಪ ಸಾಂಬಾರ್ ಎಷ್ಟಿತ್ತು ಅದನ್ನೆಲ್ಲ ಎಲ್ಲರಿಗೂ ಬಡಿಸ್ಬಿಟ್ಟಿದ್ರು. ಗಿಲ್ಲಿ ಅವ್ರ ಸಾಂಬಾರ್ ಫುಲ್ ಖಾಲಿ ಆಗೋಗಿತ್ತು. ಸೊ ಒಂದು ವಿಚಾರವಾಗಿ ಗಿಲ್ಲಿ ಅವ್ರು ನಾನು ಊಟ ಮಾಡೋದಿಲ್ಲ, ಸಾಕು ಬಿಡ್ರು, ನಾನು ಒಂದು ಬೋಂಡ ತಿಂದಿದ್ದೀನಲ್ಲ ಸಂಜೆ, ನನ್ಗೆ ಅದೇ ಹೊಟ್ಟೆ ತುಂಬ ಹೋಗಿದೆ ಅಂದ್ಬಿಟ್ಟು ಊಟದ ಮೇಲೆ ಬೇಜಾರ್ಗೊಂಡ್ಕೊಂಡು ಮಂಜು ಅವ್ರು ಯಾವಾಗ ಊಟದ ವಿಚಾರದಲ್ಲಿ ಈ ತರ ಮಾತಾಡಿದ್ರು, ನಾನು ಊಟ ಮಾಡೋದಿಲ್ಲ ಅಂದ್ಬಿಟ್ಟು ಕೆಲಸಗಳನ್ನ ಮಾಡ್ಕೊಂಡಿದ್ರು ಯಾರು ಗಿಲ್ಲಿ ಅವರು. ಸೊ ಆ ಒಂದು ಸಂದರ್ಭದಲ್ಲಿ ಧನುಷ್ ಮತ್ತು ಜಾನ್ವಿ ಅವ್ರನ್ನ ಮೆಚ್ಚಲೇಬೇಕು. ಊಟದ ವಿಚಾರದಲ್ಲಿ ನೀನು ಸ್ವಲ್ಪ ಆಂಗರ್ ತೋರಿಸ್ಬೇಡ, ಸುಮ್ನೆ ಬಂದು ಊಟ ಮಾಡಪ್ಪ ಅಂದ್ಬಿಟ್ಟು ಗಿಲ್ಲಿನ ಒಪ್ಸಿ ಡಾಲ್ ಮಿಕ್ಕಿತ್ತು, ಆ ಒಂದು ಡಾಲ್ ನಲ್ಲಿ ಗಿಲ್ಲಿನ ಊಟ ತಿನ್ನೋ ತರ ಮಾಡಿದ್ರು. ಊಟ ತಿನ್ಬೇಕಾದ್ರೂ ಸಹ ಗಿಲ್ಲಿ ಅವ್ರು ಇಲ್ಲಿ ಕುಳಿತುಕೊಂಡಿದ್ದಂತ ಏನು ಕಂಟೆಸ್ಟೆಂಟ್ ಗಳಿದ್ದಾರೆ, ಗೆಸ್ಟ್ ಗಳು, ಅದರಲ್ಲೂ ಸಹ ಕಾಮೆಂಟ್ ಮಾಡ್ತಾ ಇದ್ರು, ಅವ್ನು ಊಟ ತಿನ್ನೋ ಸ್ಟೈಲ್ ನೋಡು, ಊಟ ತಿಂತಾನೆ ನೋಡು ಅನ್ನೋ ತರ ಮಾತಾಡ್ತಾ ಇದ್ರು. ಅದಷ್ಟರ ಮಟ್ಟಿಗೆ ಗುಡ್ ವೇಲ್ ಕಾಣಿಸ್ತಾ ಇದ್ದಲ್ಲ. ಊಟದ ವಿಚಾರದಲ್ಲಿ ಸಹ ಕಾಮೆಂಟ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ಇವರ ವಿಚಾರದಲ್ಲಿ ಗಿಲ್ಲಿ ಅವರು ಬಿಟ್ಟಿ ಊಟ ಅಂದಾಗ ಅಷ್ಟೆಲ್ಲ ಟ್ರಿಗರ್ ಆಗಿ ಅಷ್ಟೆಲ್ಲ ಕೋಪ ಮಾಡ್ಕೊಂಡಂತ ಇವರು ಗಿಲ್ಲಿ ಅವ್ರು ತಿಂತಾರಂತ ಊಟ ಸ್ಟೈಲ್ ಅನ್ನ ಒಂಥರ ತಿಂತಾರ ಸ್ಟೈಲ್ ನೋಡೋ ಅನ್ನೋದಾಗಿರ್ಬೋದು, ಯಾವ ತರ ತಿಂತಾರೆ ನೋಡೋ ಅನ್ನೋದಾಗಿರ್ಬೋದು, ಅಷ್ಟರ ಮಟ್ಟಿಗೆ ಗುಡ್ ಅಲ್ಲ ಅಂತ ನನಗನ್ನಿಸ್ತು ಪರ್ಸನಲಿ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಂತರ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನೋ ಸ್ವಲ್ಪ ಜಗಳ ಆಯ್ತಾ ಇತ್ತು, ಕಾನ್ವರ್ಸೇಷನ್ ಆಗ್ತಾ ಇತ್ತು. ಅದೇನಪ್ಪಾ ಅಂದ್ರೆ, ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಮಧ್ಯೆ ನಡೆದಂತ ಕಾನ್ವರ್ಸೇಷನ್. ಅದೇನೋ ಅಂದ್ರೆ, ಗೆಸ್ಟ್ ಗಳು ರಾಶಿಕಾ ಅವ್ರಿಗೆ ಏನೋ ಕೇಳಿದ್ರಂತೆ. ಸೊ ಆ ಒಂದು ವಿಚಾರವಾಗಿ ರಾಶಿಕಾ ಅವ್ರು ತಗೊಂಡೋಗಿ ಸರ್ವ್ ಮಾಡಿದ್ರಂತೆ. ಅದಕ್ಕೆ ಅಶ್ವಿನಿ ಅವರು, ನಾವು ಸರ್ವ್ ಮಾಡೋದಕ್ಕೆ ನಾವು ಅಂತ ಇದೀವಿ, ನಮ್ಮ ಕೆಲಸ ಅದು, ದಯವಿಟ್ಟು ಇನ್ ಕೇಸ್ ಏನಾದ್ರು ಗೆಸ್ಟ್ ಗಳು ನಿಮ್ಮನ್ನ ಏನಾದ್ರು ಕೇಳಿದ್ರೆ ನಮಗೆ ಬಂದು ಹೇಳಿ, ನಾವು ಎತ್ಕೊಂಡೋಗಿ ಸರ್ವ್ ಮಾಡ್ತೀವಿ ಅಂದ್ಬಿಟ್ಟು ರಾಶಿಕಾ ಅವ್ರ ಹತ್ರ ಹೇಳಿದ್ರಂತೆ. ಸೊ ಆ ಒಂದು ವಿಚಾರವಾಗಿ ರಾಶಿಕಾ ಅವ್ರು ಹೋಗ್ಬಿಟ್ಟು
ಅಭಿ ಮತ್ತೆ ಸೂರಜ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಈ ತರ ಹೇಳಿದ್ರು, ನಂದ್ರಲ್ಲಿ ಅದ್ರಲ್ಲಿ ತಪ್ಪು ಏನಿದೆ ನಾನು ಮಾಡಿರೋದ್ರಲ್ಲಿ, ನಾವು ಸಹ ಟಿಪ್ಸ್ ಪಡ್ಕೊಳ್ಬೇಕಲ್ಲ, ನಾವು ಸಹ ಕೆಲಸ ಮಾಡ್ಬೇಕಲ್ಲ, ಗೆಸ್ಟ್ ಗಳೇ ಕೇಳಿದಾಗ ನಾನು ತಗೊಂಡೋಗಿ ಕೊಡ್ಬೇಕಲ್ಲ ಅನ್ನೋ ತರ ಮಾತಾಡ್ತಾ ಇದ್ರು ಕಿಚನ್ ಏರಿಯಾದಲ್ಲಿ. ಸೊ ಈ ಒಂದು ಮ್ಯಾಟರ್ ನ ಕೇಳಿಸ್ಕೊಂಡಂತ ಅಶ್ವಿನಿ ಗೌಡ ಅವ್ರು ಬಂದು, ಯಾಕೆ ಕಿಚನ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದಲ್ಲ, ನಾನ್ ನಿಮ್ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ನ ಇಲ್ಲ ತಪ್ಪಾಗಿ ಮಾತಾಡಿದ್ನ, ಸರ್ವ್ ಮಾಡುವಂತ ಕೆಲಸ ನಮ್ದು, ನಮಗ್ ಬಂದು ಹೇಳಿ ನಾವು ಹೋಗಿ ಸರ್ವ್ ಮಾಡ್ತೀವಿ ಅಂತ ಹೇಳಿದಷ್ಟೇ ತಾನೆ, ಅದ್ರಲ್ಲಿ ಯಾಕೆ ನೀವು ಕೋಪ ಮಾಡ್ಕೊಳ್ಳೋದು, ಟ್ರಿಗರ್ ಆಗೋದು ಮಾಡ್ತಾ ಅನ್ನೋ ತರ ಮಾತಾಡ್ತಾ ಇದ್ರೆ. ರಾಶಿಕಾ ಅವ್ರು ಸಹ ನಾನು ಗೆಸ್ಟ್ ಗಳೇ ಕೇಳಿದ್ರಿಂದ ಎತ್ಕೊಂಡು ಕೊಟ್ಟೆ ಹೊರತು ಅಲ್ಲಿ ನಾನು ಏನ್ ಬೇರೆ ಏನ್ ಮಾಡ್ಲಿಲ್ಲ ಅಂತ ಅವರು ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ತುಂಬಾ ದೊಡ್ಡ ಮಟ್ಟಿಗೆ ಜಗಳ ಏನಾಗ್ಲಿಲ್ಲ, ಇಬ್ರು ಸಹ ಮಾತಾಡ್ಕೊಂಡು ಸ್ವಲ್ಪ ಕೂಲ್ ಆಗೇನೆ ಕಂಟ್ರೋಲ್ ಆಗೋದ್ರು. ಬಟ್ ಸರ್ವ್ ಮಾಡುವಂತ ವಿಚಾರದಲ್ಲಿ ಸಹ ಒಬ್ಬರ ವಿರುದ್ಧವಾಗಿ ಒಬ್ರು ಡಿಸಪಾಯಿಂಟ್ಮೆಂಟ್ ಮಾಡ್ಕೊಂಡು ಜಗಳ ಮಾಡೋದಕ್ಕೆ ರೆಡಿ ಆಗಿರೋದು ಅಷ್ಟರ ಮಟ್ಟಿಗೆ ಗುಡ್ ವೇಲ್ ಕಾಣಿಸ್ಲಿಲ್ಲ ನನಗೆ. ಅಂಡ್ ನಿನ್ನೆ ಧ್ರುವಂತು ಮತ್ತೆ ರಘು ಅವರು ತುಂಬಾ ಸಿಕ್ಕಾಪಟ್ಟೆ ಲಾಂಗ್ ಕಾನ್ವರ್ಸೇಷನ್ ಮಾಡ್ತಾ ಇದ್ರು. ಯಾರ ವಿಚಾರವಾಗಿ ಅಂದ್ರೆ ಅಶ್ವಿನಿ ಗೌಡ ಅವ್ರ ವಿಚಾರವಾಗಿ. ಧ್ರುವಂತ್ ಅವರು ಮೊದಲಿಗೆ ಪ್ರಾರಂಭ ಮಾಡ್ತಾರೆ ಅಶ್ವಿನಿ ಗೌಡ ಅವ್ರ ವಿಚಾರವಾಗಿ. ನಿನ್ನೆ ಬಂದು ನನ್ನ ಅಶ್ವಿನಿ ಗೌಡ ಅವ್ರು ಮಾತಾಡಿದ್ರು. ಅಷ್ಟೆಲ್ಲ ಜಗಳ ಆದ್ಮೇಲೆ, ಅಷ್ಟೆಲ್ಲ ಭಿನ್ನಾಭಿಪ್ರಾಯ ಬಂದ್ಮೇಲೆ ಆದ್ಮೇಲೆ ಸಹ ಬಂದು ಮಾತಾಡೋದಾಗಿರ್ಬೋದು, ಯಾಕೆ ಸೈಲೆಂಟ್ ಆಗಿದೆ ಅಂತ ಮಾತಾಡಿದ ಅಶ್ವಿನಿ ಗೌಡ ಅವರು, ಎಲ್ಲ ಒಂದ್ ಕಡೆ ನನಗೆ ನಾಟಕ ಅನಿಸ್ತು ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ರು. ರಘು ಅವರು ಸಹ ಅದಕ್ಕೆ ಒಂಥರ ಪುಷ್ಟಿ ಕೊಡೋ ತರ ಅಶ್ವಿನಿ ಗೌಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ಇಲ್ಲಿ ಧ್ರುವಂತ್ ಅವ್ರ ವಿಚಾರ ಅಂತ ತಗೊಂಡಾಗ ಎಲ್ಲೋ ಒಂದ್ ಕಡೆ ಏನೋ ವರ್ಷಗಳಿಂದ ಫುಲ್ ಸೇಡು ಇಟ್ಕೊಂಡು, ಇಲ್ಲಾಂದ್ರೆ ಏನೋ ದೊಡ್ಡ ಇದನ್ನ ಇಟ್ಕೊಂಡು, ಗ್ರಡ್ಜ್ ಇಟ್ಕೊಂಡು ಈ ತರ ದ್ವೇಷ ಸಾಧಿಸೋದು ಅಷ್ಟೊಂದು ಒಳ್ಳೇದಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಜಗಳ ಆದ್ರೂ, ಎಷ್ಟೇ ಮನಸ್ಪರ್ಧೆಗಳು ಬಂದ್ರು ಸಹ ಎಲ್ಲರೂ ಸಹ ಒಂದು 4 ಗೋಡೆಗಳ ಮಧ್ಯೆನೇ ಇರಬೇಕು. ಸೊ ಕಂಟೆಸ್ಟೆಂಟ್ ಗಳು ಒಂದು ದಿನ ಇಲ್ಲ 2 ದಿನ ಬಿಟ್ಕೊಂಡ್ ಬಂದು ಮಾತಾಡ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಬೇಜಾರುಗೊಳ್ಳೋದಾಗಿರ್ಬೋದು, ಬೇರೆ ವ್ಯಕ್ತಿಗಳ ವಿಚಾರವಾಗಿ ಮಾತಾಡೋದಾಗಿರ್ಬೋದು, ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಅಂಡ್ ಇಲ್ಲೊಂದು ಪದ ಬಳಕೆ ಸಹ ಮಾಡ್ತಾ ಇದ್ರು ಧ್ರುವಂತ್ ಅವ್ರು. ಅದೇನಪ್ಪಾ ಅಂದ್ರೆ, ರಾಜಮಾತೆ ಜಗನ್ಮಾತೆ ಅಶ್ವಿನಿ ಗೌಡ ಅವರು ನಾಟಕ ಆಡ್ತಾ ಇದ್ದಾರೆ, ಸ್ವಲ್ಪ ಬೇಕು ಅಂತಾನೆ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋ ತರ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ರಘು ಅವರು ಸಹ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ವಿಚಾರದಲ್ಲಿ. ಅವರಿಗೆ 10 ಏನು ಟಿಪ್ಸ್ ಸಿಕ್ಕಿತ್ತು, 10 ಟಿಪ್ಸ್ ಸಹ ಸಿಗ್ಬಾರ್ದಾಯ್ತು ಅಶ್ವಿನಿ ಅವರಿಗೆ. ಏನಕ್ಕೆ 10 ಟಿಪ್ಸ್ ಕೊಟ್ಟಿದ್ದು? ಎಲ್ಲಾ ಕೆಲಸವನ್ನು ಸಹ ಗೆಸ್ಟ್ ಗಳು ಪದೇ ಪದೇ ಟಾರ್ಗೆಟ್ ಮಾಡಿ ಗಿಲ್ಲಿ ಕೈಲೇ ಮಾಡಿಸ್ತಾ ಇದಾರೆ. ಗಿಲ್ಲಿನ ಪ್ರತಿಯೊಂದು ಸರ್ವ್ ಮಾಡ್ತಾ ಇದ್ದಾನಲ್ಲ. ಮತ್ತೆ ಅಶ್ವಿನಿ ಗೌಡ ಅವ್ರು ಏನಕ್ಕೆ ಈ ಒಂದು ಟಿಪ್ಸ್ ಪಡ್ಕೊಳ್ಬೇಕಾಯ್ತು, ಅಶ್ವಿನಿ ಗೌಡಕ್ಕೆ ಏನಕ್ಕೆ ಟಿಪ್ಸ್ ಕೊಡ್ಬೇಕಾಯ್ತು ಅನ್ನೋ ತರ ಡಿಸಪಾಯಿಂಟ್ಮೆಂಟ್ ನ ಸ್ವಲ್ಪ ಬೇಜಾರ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ನನಗೆ ಕರೆಕ್ಟ್ ಅನ್ಸಿಲ್ಲ. ಯಾಕೆ ಅಂದ್ರೆ, ನಿನ್ನೆ ಏನು ಮಸಾಜ್ ಮಾಡುವಂತದ್ದು ಇಲ್ಲ ಸ್ಪಾ ಅಂತ ಒಂದು ಟಾಸ್ಕ್ ನ ನೀಡಿದ್ರು ಬಿಗ್ ಬಾಸ್ ಅವರು. ಆ ಒಂದು ಸಂದರ್ಭದಲ್ಲಿ ಮೋಕ್ಷಿತ ಅವ್ರಿಗೆ ಕಾಲು ಒತ್ತಿದಾಗಿರ್ಬೋದು, ಹೆಡ್ ಮಸಾಜ್ ಮಾಡಿದಾಗಿರ್ಬೋದು, ಪ್ರತಿಯೊಂದನ್ನು ಸಹ ಅಶ್ವಿನಿ ಗೌಡ ಅವ್ರು ಮಾಡಿದ್ರು. ಸೊ ಆ ಒಂದು ವಿಚಾರದಲ್ಲಿ ಪಾಪ ಅಶ್ವಿನಿ ಗೌಡ ಅವ್ರಿಗೆ ಟಿಪ್ಸ್ ಕೊಟ್ಟಿರೋ ತಪ್ಪು ಅಂತ ನಾವು ಹೇಳಕ್ ಆಗೋದಿಲ್ಲ. ಎಷ್ಟೋ ವಿಡಿಯೋಸ್ ಅಲ್ಲಿ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ನಾವೇನೆ ತುಂಬಾ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದಾರೆ, ಸರಿಯಾದಂತ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಅಂತ ಮಾತಾಡಿದೀವಿ. ಬಟ್ ಒಳ್ಳೇದನ್ನ ಮಾಡ್ದಾಗ ಒಳ್ಳೇದು ಮಾಡಿದಾರೆ ಅಂತ ಸಹ ಹೇಳ್ಬೇಕಾಗುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ರಘು ಅವರು ಮತ್ತೆ ಧ್ರುವಂತ್ ಅವ್ರು ಮಾತಾಡ್ತಾ ಇದ್ದಿದ್ದು ಅಷ್ಟೊಂದು ಕರೆಕ್ಟ್ ಅಲ್ಲ. ಅವರ ವ್ಯಕ್ತಿತ್ವನ ಎಲ್ಲೋ ಒಂದ್ ಕಡೆ ಅವ್ರು ಕಳ್ಕೊಳ್ತಾರೆ ಅನ್ನೋದನ್ನ ಹೇಳ್ಬೋದು ಈ ಒಂದು ವಿಚಾರದಲ್ಲಿ. ನಂತರ ಇಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ರಘು ಮತ್ತೆ ಧ್ರುವಂತ್ ಅವ್ರ ಕಾನ್ವರ್ಸೇಷನ್ ಅಲ್ಲಿ ಕುತ್ಕೊಳ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ರಘು ಅವ್ರ ಮೊದಲಿಗೆ ಹೇಳ್ತಾರೆ, ಯಾಕೋ ಅಷ್ಟೆಲ್ಲ ಬೈಸ್ಕೊಳ್ತಾ ಇದೆ, ಏನು ಅನ್ಸೋದಿಲ್ವೇನೋ ನಿನ್ಗೆ, ಅವ್ರ ಅಷ್ಟೆಲ್ಲ ಬೈಯೋರ್ಗು ಬೈಸ್ಕೊಳ್ಬೇಕೇನೋ, ಸುಮ್ನೆ ಇರಕ್ ಆಗೋದಿಲ್ವೇನೋ ಅಂತ ಹೇಳ್ತಾರೆ. ಗಿಲ್ಲಿ ಅವ್ರು, ನಾನ್ ಗೊತ್ತಲ್ಲ ನಿಮ್ಗೆ ಯಾವ ತರ ಇರ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅಲ್ಲಿ ಅಷ್ಟೆಲ್ಲ ಅನ್ಸ್ಕೊಳ್ಳೋರ್ಗು ಇರ್ಬೇಕೇನೋ ನೀನು ಅನ್ನೋ ತರ ರಘು ಅವ್ರ ಹೇಳ್ತಾ ಇರ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು, ಸರಿ ಬಿಡು ನಾಳೆ ನೋಡ್ಕೊ ನಾನು ಫುಲ್ ಸೈಲೆಂಟ್ ಆಗಿರ್ತೀನಿ, ನಾನೇನು ಮಾತಾಡೋದೇ ಇಲ್ಲ ಅನ್ನೋ ತರ ಗಿಲ್ಲಿ ಅವ್ರು ಹೇಳ್ತಾರೆ. ರಘು ಅವ್ರು, ಒಂದ್ 2 ದಿನ ಸುಮ್ನೆ ಇದ್ಬಿಡೋ, 2 ದಿನ ನೀನೇನು ಮಾತಾಡ್ಲಿಲ್ಲ ಅಂದ್ರೆ ಆಮೇಲೆ ನಿನ್ ಇಷ್ಟ ಬಂದಂಗ್ ಇರು ಅಂತ ಇಲ್ಲಿ ರಘು ಅವ್ರು ಹೇಳ್ತಾರೆ. ಗಿಲ್ಲಿ ಅವರು ಆ ಒಂದು ವಿಚಾರಕ್ಕೆ, ನನಗೆ ನಿಮ್ ಸ್ನೇಹನೂ ಬೇಡ, ನಿಮ್ ಅಡ್ವೈಸ್ ಬೇಡ, ಹೋಗ್ರಿ ಅಂತ ಎದ್ಬಿಟ್ಟು ಸೈಡ್ ಹೊರಟೋಗ್ತಾರೆ. ಕಾಮಿಡಿ ವೇಲೆನೆ ಮಾತಾಡ್ತಾ ಇರ್ತಾರೆ. ಇವರು ಸಹ ಕಾಮಿಡಿಯನ್ನ ಬೇಜಾರ್ಗೊಟ್ಟುಕೊಂಡು ಸೈಡ್ ಹೋಗ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವರ ವಿಚಾರದಲ್ಲಿ ರಘು ಅವ್ರಿಗಿರುವಂತ ಕನ್ಸರ್ನ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ. ಅದೇನಪ್ಪ ಅಂದ್ರೆ, 2 ದಿನ ತಡ್ಕೊಳ್ಳೋ, ಆಮೇಲೆ ನೀನ್ ಇಷ್ಟ ಬಂದಂಗೆ ನೀನ್ ಇರುವಂತ, ಸುಮ್ನೆ ಅವ್ರ ಹತ್ರ ಯಾಕೋ ಅಷ್ಟೆಲ್ಲ ಮಾತು ಕೇಳ್ತಾ ಇದೆ, ನಿನ್ಗೆ ಏನು ಅನ್ಸೋದೇ ಇಲ್ವೇನೋ, ನಮಗೆ ಬೇಜಾರಾಗ್ತಾ ಇದೆ ನಿನ್ನ ವಿಚಾರದಲ್ಲಿ ಅವ್ರು ಹಂಗೆಲ್ಲ ಮಾತಾಡಿದಾಗ ಅಂತ ಮಾತಾಡಿದ್ದು ನನಗೆ ಎಲ್ಲ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಕನೆಕ್ಟ್ ಆಯ್ತು. ಪರವಾಗಿಲ್ಲಪ್ಪ, ಸ್ನೇಹ ಅನ್ನೋ ವಿಚಾರದಲ್ಲಿ ತುಂಬಾ ಚೆನ್ನಾಗಿದಾರಲ್ವಾ, ಗಿಲ್ಲಿ ಬಗ್ಗೆನೂ ಸಹ ಕೇರ್ ಮಾಡ್ತಾ ಇದ್ರಲ್ವಾ ರಘು ಅವ್ರು ಅಂತ ಅನಿಸ್ತು. ಯಾಕೆ ಅಂದ್ರೆ, ಈಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಎದುರಾಳಿ ಕಂಟೆಸ್ಟೆಂಟ್ ನ ಒಂದ್ ಸ್ವಲ್ಪ ಕಾಂಪಿಟೇಟರ್ ಆಗಿ ನೋಡ್ತಾ ಇರ್ತಾರೆ. ಅವ್ರೆಲ್ಲೋ ನೆಗೆಟಿವ್ ಆದ್ರೆ ನಮಗೆ ಒಳ್ಳೇದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಈ ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡಾಗ ಇವ್ರ ಮಧ್ಯೆ ಎಷ್ಟೇ ಜಗಳಗಳಿದ್ರು, ಇವಾಗ ಹೊಸದಾಗಿ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಗೆಸ್ಟ್ ಗಳು ಯಾರಾದ್ರೂ ವಿರುದ್ಧವಾಗಿ ಟಾರ್ಗೆಟ್ ಮಾಡ್ತಾ ಇದ್ರೆ, ಇಲ್ಲ ಮಾತಾಡ್ತಾ ಇದ್ರೆ, ಎಲ್ಲ ಸಹ ಒಗ್ಗೂಡ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ನಿನ್ನೆ ವಿಡಿಯೋದಲ್ಲಿ ಹೇಳಿದ ಅಶ್ವಿನಿ ಗೌಡ ಅವ್ರು ಗಿಲ್ಲಿ ಪರವಾಗಿ ನಿಂತಿದ್ರು, ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಟ್ರಿಗರ್ ಆಗೋಕ್ ಹೋಗ್ಬೇಡ ಜಾಸ್ತಿ, ಅವ್ರು ಬಂದಿರೋದೇ ಟ್ರಿಗರ್ ಮಾಡೋದಕ್ಕೆ, ವ್ಯಕ್ತಿತ್ವನ ಕಳ್ಕೊಳಕ್ ಹೋಗ್ಬೇಡ, ಅವ್ರು ಏನ್ ಹೇಳಿದ್ರು ಅದ್ ಮಾಡ್ಕೊಂಡು ಹೊರಟೋಗ್ಬೇಡ, ಜಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಇರುವಂತ ನಿನ್ನೆ ಅಶ್ವಿನಿ ಗೌಡ ಅವ್ರು ಸಪೋರ್ಟ್ ಮಾಡಿದ್ದಾಗಿರೋದು ಗಿಲ್ಲಿಗೆ. ಅಂಡ್ ಇವತ್ತು ರಘು ಅವ್ರು ಬಂದ್ಬಿಟ್ಟು ಗಿಲ್ಲಿ ವಿಚಾರದಲ್ಲಿ ಯಾಕೋ ಅಷ್ಟೆಲ್ಲ ಮಾತು ಕೇಳ್ತಾ ಇದೆ, 2 ದಿನ ಸುಮ್ನೆ ಇದ್ಬಿಡು, ಆಮೇಲೆ ನಿನ್ ಇಷ್ಟ, ನೀನ್ ನಮ್ಮ ಹತ್ರ ಬಂದು ಹೆಂಗಿದ್ರು ಸಹ ನಾವ್ ಹೆಂಗು ನಿನ್ನ ಏನು ಅನ್ನೋದಿಲ್ಲ, 2 ದಿನ ತಡ್ಕೊ ಅಂತ ಹೇಳಿದ್ದಾಗಿರ್ಬೋದು, ನನಗೆ ತುಂಬಾ ಟೂ ಗುಡ್ ವೇ ಅನಿಸ್ತು. ಅಂಡ್ ಇಲ್ಲಿ ನಾವು ನೋಡ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಮನೆಗ್ ಬಂದಿರುವಂತ ಕಂಟೆಸ್ಟೆಂಟ್ ಗಳು ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲಿ, ಕಂಟೆಂಟ್ ನ ವಿಚಾರದಲ್ಲೂ ಸ್ವಲ್ಪ ಏನಾದ್ರೂ ಕಂಟೆಂಟ್ ನೀಡೋಣ, ಎಂಟರ್ಟೈನ್ಮೆಂಟ್ ಮಾಡೋಣ ಅನ್ನೋ ವಿಚಾರವನ್ನ ತಲೆಯಲ್ಲಿ ಇಟ್ಕೊಳ್ಳೋದ್ ಬದಲಾಗಿ
ಕೇವಲ ಇಲ್ಲಿ ಯಾರೋ ಒಬ್ಬ ಕಂಟೆಸ್ಟೆಂಟ್ ನ ಟಾರ್ಗೆಟ್ ಮಾಡ್ಬೇಡ ಅನ್ನೋ ವಿಚಾರದಲ್ಲೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ನಿನ್ನೆ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ಅರ್ಥ ಆಯ್ತು. ಅದೇನಪ್ಪಾ ಅಂದ್ರೆ ಲೈವ್ ನಲ್ಲಿ ಒಂದು ಕಾಣ ಸಿಕ್ತು, ಬಟ್ ಎಪಿಸೋಡ್ ನಲ್ಲಿ ಒಂದ್ ಇರ್ಲಿಲ್ಲ. ಆಕ್ಚುಲಿ ಲೈವ್ ನಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಏನು ಇವರು ರಜತ್ ಅವರು ಇದಾರೆ ಮತ್ತೆ ಮಂಜು ಅವರು ಇದಾರೆ. ಗಿಲ್ಲಿ ವಿಚಾರದಲ್ಲಿ ಏನು ನಮ್ಮ ಇವರಿದ್ದಾರೆ ಅಂಬರೀಶ್ ಅವರು ಡೈಲಾಗ್ ತಿಕ್ಕಾ ಮುಚ್ಕೊಂಡು ಹೋಗಲ್ಲ ಅನ್ನೋ ಪದ ಬಳಕೆ ಸಹ ಮಾಡ್ತಾರೆ. ಸೊ ಆ ಒಂದು ವಿಚಾರವನ್ನು ಆ ಒಂದು ಪದ ಬಳಕೆಯನ್ನು ಇಲ್ಲಿ ಬಂದು ಎಪಿಸೋಡ್ ನಲ್ಲಿ ಮಾತ್ರ ನಮಗೆ ಟೆಲಿಕಾಸ್ಟ್ ಮಾಡಿ ನೋಡಿಸ್ಲಿಲ್ಲ. ಬಟ್ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ಟ್ರೋಲ್ ಮಾಡಿದ್ರೆ ಸಿಕ್ಕಾಪಟ್ಟೆ ತಪ್ಪು, ಅತಿಥಿ ದೇವೋ ಭವ ಅನ್ನೋ ತರ ತೋರಿಸ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದಾರೆ ಅನ್ನೋ ತರ ನನ್ಗೆ ಪರ್ಸನಲ್ ಆಗಿ ಆತರ ಅನಿಸ್ತು. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಲೈವ್ ನಲ್ಲಿ ನಡೀತು ಅಂದ್ಬಿಟ್ಟೆ, ಮನೇಲಿದ್ದಂತ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಇವರೆಲ್ಲಾ ಕಂಟೆಸ್ಟೆಂಟ್ ಗಳು ಮನೆಗೆ ಬಂದಿರುವಂತ ಗೆಸ್ಟ್ ಗಳಿಗೆ ಅವ್ರಿಗೆ ಏನು ಬಿಗ್ ಬಾಸ್ ಅವ್ರು ನೀಡಿದಾರೆ ಮೊಟ್ಟೆಗಳಾಗಿರ್ಬೋದು, ಇಲ್ಲಾಂದ್ರೆ ಅವ್ರು ನೀಡಿರುವಂತ ಕರ್ಡ್ ಆಗಿರ್ಬೋದು, ಇದನ್ನೆಲ್ಲ ಸಹ ಅವ್ರಿಗೆ ತ್ಯಾಗ ಮಾಡ್ತಾ ಇದೆ. ಅವ್ರು ಕೇಳಿದ ಆರ್ಡರ್ನೆಲ್ಲ ಮಾಡ್ಕೊಡೋದಕ್ಕೆ ಇವ್ರಿಗೆ ಬಂದಿರುವಂತಹ ಒಂದು ದಿನಸಿನ ಸಹ ತ್ಯಾಗ ಮಾಡಿ ಅವ್ರಿಗೆ ಮಾಡ್ಕೊಡ್ತಾ ಇದಾರೆ. ಇದೆಲ್ಲ ಒಂದ್ ಕಡೆ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ. ಗೆಸ್ಟ್ ಗಳಿಗೆ ಅಂತಾನೆ ಸಪರೇಟ್ ಆಗಿರೋಂಥ ದಿನಸಿ ಕಳ್ಸಿರ್ತಾರೆ. ಆ ದಿನಸಿ ಖಾಲಿ ಆಯ್ತಂದ್ರೆ ಸರ್ ಆ ಒಂದು ಐಟಮ್ ಇಲ್ಲ ಬೇರೆ ಐಟಮ್ ಕೇಳಿ ಅಂತ ಹೇಳ್ಬೋದು. ಸುಮ್ನೆ ಹೋಗ್ಬಿಟ್ಟು ಇವ್ರಿಗೆಲ್ಲ ಕೊಟ್ಟಿರೋದನ್ನೆಲ್ಲ ಅವ್ರಿಗೆ ದಾನ ಮಾಡೋದಾಗಿರ್ಬೋದು, ತೀರಾ ಒಳ್ಳೆಯವರಾಗೋದಕ್ಕೆ ಹೋದ್ರೆ ಇವ್ರಿಗೆ ಬ್ಯಾಕ್ ಫೈರ್ ಆಗೋದು. ಸೊ ನಿನ್ನೆ ಲೈವ್ ನಲ್ಲಿ ನಡೆದಂತ ವಿಚಾರಗಳೆಲ್ಲ ಇವು ಎಲ್ಲೋ ಒಂದ್ ಕಡೆ ನನಗೆ ಗಿಲ್ಲಿ ಅವ್ರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು. ಊಟದ ವಿಚಾರದಲ್ಲೂ ಸಹ ಊಟ ಮಾಡ್ಬೇಕಾದ್ರೂ ಸಹ ನೀನ್ ಊಟ ಎಲ್ಲರೂ ತಿಂದ್ಮೇಲೆ ತಿನ್ನು ಅನ್ನೋದು ತುಂಬಾ ರಾಂಗ್ ಆಗಿ ಅನಿಸ್ತು. ಅಂಡ್ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರು ಕೇವಲ ಸರ್ವ್ ಮಾಡುವಂತ ವಿಚಾರದಲ್ಲಿ ವಾದ ವಿವಾದ ಕೇಳಿದ್ದು ಸಹ ರಾಂಗ್ ಅನಿಸ್ತು. ಅಂಡ್ ಧ್ರುವಂತು ಮತ್ತೆ ಏನ್ ರಘು ಸರ್ ಇದಾರೆ, ಇವರು ತುಂಬಾ ಅಂದ್ರೆ ತುಂಬಾನೇ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಹಿಂದೆ ಕುತ್ಕೊಂಡು ಅವ್ರು ಇಲ್ಲದೆ ಇದ್ದಾಗ ನೆಗೆಟಿವ್ ಮಾತಾಡಿದ್ರು ಸಹ ಅಷ್ಟರ ಮಟ್ಟಿಗೆ ಗುಡ್ ಅಲ್ಲ ಅಂತ ನನಗೆ ಅನಿಸ್ತು. ರಘು ಅವರು ಸಿಕ್ಕಾಪಟ್ಟೆ ಮೆಚೂರ್ಡ್ ಆಗಿದ್ದಾರೆ ಬಿಗ್ ಬಾಸ್ ಮನೇಲಿ. ಬಟ್ ಧ್ರುವಂತ್ ಅವ್ರ ಜೊತೆಗೆ ಸೇರ್ಕೊಂಡು ಇವರು ಸಹ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರ ಬಿಹೇವಿಯರ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು ಕರೆಕ್ಟ್ ಅಲ್ಲ, ಅವ್ರಿಗೆ ಟಿಪ್ಸ್ ಸಿಗ್ಬಾರ್ದಾಯ್ತು ಅಂತ ಮಾತಾಡಿದ್ರು ಸರ್ ಅಷ್ಟರ ಮಟ್ಟಿಗೆ ಗುಡ್ ಅಲ್ಲ ಅಂತ ನನ್ಗನಿಸ್ತು. ಅಂಡ್ ಇಷ್ಟು ವಿಚಾರಗಳ ಪೈಕಿ ನನ್ಗೆ ತುಂಬಾ ಚೆನ್ನಾಗಿ ಅನ್ಸಿದ್ದು ಏನಪ್ಪಾ ಅಂದ್ರೆ, ಗಿಲ್ಲಿ ಪರವಾಗಿ ಧನುಷ್ ಮತ್ತೆ ಜಾನ್ವಿ ಅವರು ಕೇರ್ ತೋರಿಸಿದ್ದು, ಊಟ ಮಾಡು, ಊಟದ ವಿಚಾರದಲ್ಲಿ ಕೋಪ ತಗೋಬೇಡ, ಸಾಂಬಾರ್ ಖಾಲಿ ಆಗಿದ್ರೆ ಏನೋ ದಾಲಿದೆ ದಾಲಲ್ಲಾದ್ರೂ ಸ್ವಲ್ಪ ತಿನ್ನು ಅಂತ ಊಟ ಹಾಕೊಟ್ಟಿದ್ದಾಗಿರ್ಬೋದು. ರಘು ಅವ್ರು ಗಿಲ್ಲಿ ಪರವಾಗಿ ನಿಂತ್ಕೊಂಡು ನೀನ್ ನಮ್ಮನ್ನ ಎಷ್ಟೇ ರೇಗಿಸಿದ್ರು ನಮ್ಮ ಹತ್ರ ಯಾವ ತರ ಇದ್ರು ಸಹ ನಮ್ಗೆ ಬೇಜಾರಾಗೋದಿಲ್ಲ, ಅವರ ಒಂದು ವಿಚಾರ ಅಂತ ಬಂದಾಗ ಒಂದ್ 2 ದಿನ ತಡ್ಕೊಂಡ್ಬಿಡು ಅಂತ ಹೇಳಿದ್ದಾಗಿರ್ಬೋದು. ಅಶ್ವಿನಿ ಗೌಡ ಅವ್ರು ಗಿಲ್ಲಿ ಪರವಾಗಿ ನಿಂತ್ಕೊಂಡು ಅವ್ರು ಬೇಕು ಅಂದ್ರೆ ಟ್ರಿಗರ್ ಮಾಡೋದಕ್ಕೆ ಬಂದಿದ್ದಾರೆ, ಟ್ರಿಗರ್ ಆಗೋದಕ್ಕೆ ಹೋಗ್ಬೇಡ ಅಂತ ಹೇಳಿದಾಗಿರ್ಬೋದು. ಕೆಲವೊಂದು ವಿಚಾರಗಳು ಸಹ ಗುಡ್ ವೇಲೆ ನಡೀತಾ ಇದೆ. ಸೊ ಇದು ನಿನ್ನೆ ನಡೆದಂತ ಲೈವ್ ನ ವಿಚಾರಗಳು. ನಿಮಗೆ ಲೈವ್ ನಲ್ಲಿ ಬೇರೆ ಏನಾದ್ರು ವಿಚಾರಗಳು ಕಾಣಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿನ್ನೆ ಬೆಳಗಿನಿಂದ ಸಂಜೆವರೆಗೂ ನಡೆದಿರುವಂತಹ ಒಂದು ವಿಡಿಯೋ ಕುರಿತಾಗಿ ವಿಡಿಯೋ ಸಹ ಮಾಡಿದ್ರೆ ಅದನ್ನು ಸಹ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.